ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಕ್ಕಾಗತಾನೆ ಅಂದ ಇರುವುದು, ತುಂಬಿ ಬರುವುದು. ಚಂದ್ರ ನಕ್ಕಾಗತಾನೆ ಬೆಳಕು ಬರುವುದು, ಕಡಲು ಕುಣಿವುದು. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ. ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ, ಹುಡುಕಬೇಡವೋ. ಅಮಾಯಗಾರ ತಾನು ಹಿರಿಯಲಿಲ್ಲವೋ, ಕುಡಿಯಲಿಲ್ಲವೋ. ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ, ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ. ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತಿ. ಇವತ್ತು ಹುಟ್ಟುಹಬ್ಬ ಸಂಭ್ರಮ ಆನೇಕಲ್ ತಾಲೂಕಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಇಡೀ BJP ಕಾರ್ಯಕರ್ತರು
ನಾರಾಯಣ ಸ್ವಾಮಿಯನ್ನು ಮನೆಯ ಕುಟುಂಬದ ಸದಸ್ಯ, ನನ್ನ ಸಹೋದರ, ನನ್ನ ಜೊತೆಯಲ್ಲಿ ಬೆಳೆದವನು ಅಂತೇಳಿ ಭಾಳ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡಿದ್ದರಿಂದ ಮನೆಯ ಮಗನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ, ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಿಗೆ, ಚುನಾಯಿತ ಕಾರ್ಯಕರ್ತರಿಗೆ, ಚುನಾಯಿತ ಸದಸ್ಯರಿಗೆ, ಎಲ್ಲ ಆದರ್ಶ ನಾಯಕ ಬಂಧುಗಳಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಉಪಚುನಾವಣೆ, ಡೈರಿ ಉಪಚುನಾವಣೆಗೆ ನಾಮಿನೇಷನ್ ಮಾಡೋದಕ್ಕೆ ನಾವು ಬಿದಿಗುಪ್ಪೆ ಆಂಜನಪ್ಪನವರನ್ನು ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಧ್ಯಕ್ಷರಾದ ರಾಜಶೇಖರ ರೆಡ್ಡಿಯನ್ನು ಇಬ್ಬರನ್ನೂ ನಾಮಿನೇಷನ್ ಮಾಡೋದಕ್ಕೆ ಹೇಳಿದ್ದೀವಿ. ನಾಳೆ ನಾವು ಅಂತಿಮವಾಗಿ ಯಾರು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತೀವಿ. ಇಬ್ಬರೂ ನಾಮಿನೇಷನನ್ನು ಮಾಡಿರ್ತಾರೆ. ಭಾಳ ಪ್ರೀತಿಯಿಂದ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ನಾಮಿನೇಷನನ್ನು ಮಾಡ್ತಾರೆ. ಏನಿದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಆನೇಕಲ್ ಎ ನಾರಾಯಣಸ್ವಾಮಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಚಂದಾಪುರ ವೃತ್ತದ ಶ್ರೀನಿಧಿ ವೈಭವ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅಪಾರವಾದ ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಸ್ನೇಹಿತರು ಬಂದು ಈ ಒಂದು ಹುಟ್ಟುಹಬ್ಬವನ್ನು ತುಂಬ ಯಶಸ್ವಿಯಾಗಿ ಆಚರಣೆ ಮಾಡಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಒಳ್ಳೆ ಇದು ಕಾಣಿಸ್ಲಿ ಅಂತೇಳಿ ದೇವರ ಅವರಿಗೆ ಒಳ್ಳೆ ಇದು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಕೇಂದ್ರದ ಮಾಜಿ ಸಚಿವರು, ನಮ್ಮ ನಾಯಕರು ಆದಂಥ ಎ ನಾರಾಯಣ ಸ್ವಾಮಣ್ಣನವರ ಜನ್ಮ ದಿನಾಚರಣೆಯನ್ನು ಈ ಒಂದು ಚಂದಾಪುರದಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಅವು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ. ಅದೇ ರೀತಿ ಅವರು ಸರಳ ಸಜ್ಜನಿಕೆಯ ಒಬ್ಬ ಧೀಮಂತ ನಾಯಕ. ಅವರ ಮಾರ್ಗದರ್ಶನದಲ್ಲಿ ನಾವು ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸ್ತೇವೆ. ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಎನಿಸಿಕೊಂಡಿರುವ ಇಡೀ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾಗಿರುವಂಥ ಆನೇಕಲ್ ನಾರಾಯಣ ಸ್ವಾಮಿಯವರು ತಮ್ಮ ಹುಟ್ಟುಹಬ್ಬವನ್ನು ಕಾರ್ಯಕರ್ತರ ಮತ್ತು ನಾಯಕರುಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡಿದ್ದಾರೆ. ಅವರಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ. ಆನೇಕಲ್ ತಾಲೂಕಿನ ಜನಪ್ರಿಯ ನಾಯಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತ ಈ ತಾಲೂಕಿನ ಜನತೆಗೆ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ದಿವಸ ಸನ್ಮಾನ್ಯ ಎ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬ. ಒಬ್ಬ ಮಂತ್ರಿ ಸರಳ ಸಜ್ಜನಿಕೆಯಿಂದ ಜನರಲ್ಲಿ ಬೆರೆತು ಹೇಗೆ ಸೇವೆಯನ್ನು ಮಾಡ್ಬೋದು, ಯಾವ ರೀತಿ ಅಧಿಕಾರಿಗಳನ್ನು ದಂಡಿಸಿ ಜನರ ಅವಶ್ಯಕತೆಗಳನ್ನು ಪೂರ್ಣಗೊಳಿಸ್ಬೋದು ಅಂತ ತೋರಿಸಿಕೊಂಡಂಥ ಧೀಮಂತ ನಾಯಕ. ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಪಡೆದು ಹೆಚ್ಚು ಹೆಚ್ಚು ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಭಗವಂತ ಅವರಿಗೆ ಕೊಡಲಿ, ಇನ್ನೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತೀವಿ. ಮಾಜಿ ಸಂಸದರು, ಕೇಂದ್ರ ಸಚಿವರು, ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಣ್ಣನವರ ಒಂದು ಹುಟ್ಟುಹಬ್ಬದ ದಿನದ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ಶ್ರೀನಿಧಿ ಹೋಟ್ಲಲ್ಲಿ ಇಡೀ ಆನೇಕಲ್ ತಾಲೂಕಿನ ಎಲ್ಲ ನಾಯಕರು ಸೇರಿ ಇವತ್ತು ಒಂದು ವಿಜೃಂಭಣೆಯಿಂದ ಅವರಿಗೆ ಒಂದು ವಿಶ್ವಾಸವನ್ನು, ಎಲ್ಲರ ಒಂದು ಆಶೀರ್ವಾದ ಅವರಿಗೆ ಸಿಕ್ಕಿದೆ. ಅವ್ರಿಗೂ ಮತ್ತು ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಈ ದಿನ ನಮ್ಮ ನಾಯಕರಾದಂಥ ಎ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ನಾಯಕರು ಇವತ್ತು ಒಟ್ಟುಗೂಡಿ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಈ ಮುಂದಿನ ದಿನದಲ್ಲಿ ನಮ್ಮ ನಾಯಕರಿಗೆ ಇನ್ನೂ ಹೆಚ್ಚಿಗೆ ಇರೋ ಅಧಿಕಾರ ಪ್ರಾಪ್ತಿ ಆಗಲಿ ಅಂತೇಳಿ ಇವತ್ತು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಅವರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತೇವೆ. ಇವತ್ತಿನ ದಿವಸ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಶಾಸಕರಾಗಿ, ಸಚಿವರಾಗಿ, ಕೇಂದ್ರ ಸಚಿವರಾಗಿ ನಮ್ಮ ಎ ನಾರಾಯಣ ಸ್ವಾಮಿಯವರು ಸುಮಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಡೀ ಭಾರತ ದೇಶದಲ್ಲಿ ಕೇಂದ್ರ ಸಚಿವರಾಗಿ ಮಾಡಿಸಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ದೇವರು ಇನ್ನು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ನಮ್ಮ ಮಾಜಿ ಸಚಿವರು, ಮಾಜಿ ಕೇಂದ್ರ ಸಚಿವರಾದ ಆತ್ಮೀಯರಾದ ಎ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಉನ್ನತ ಮಟ್ಟದ ಅವಕಾಶಗಳನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಎಲ್ಲ
ನಮ್ಮ ರಾಜ್ಯದ ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾರೆ. ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾದಂಥ ಎ ನಾರಾಯಣಸ್ವಾಮಿಯವರ ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅವರಿಗೆ ಕಾರ್ಯಕ್ರಮದಲ್ಲಿ ಅವರಿಗೆ ಇನ್ನೂ ಮುಂದಿನ ಒಳ್ಳೆಯ ಸಾಮಾಜಿಕ ಕಾರ್ಯಗಳು ಮಾಡೋದಕ್ಕೆ ಹಾಗೂ ಅವರಿಗೆ ಒಳ್ಳೆಯದಾಗಲಿ ಅಂತ ರಾಜಕೀಯದ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳ್ತಾ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೊಡ್ತಾ ಇದ್ದೀನಿ. ಅವರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮತ್ತೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಬಲ್ಲೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ವೀರಸಂದ್ರ ಬರೀ 500 ಮೀಟರ್ ಇರ್ತಕ್ಕಂಥದ್ದು ನ್ಯಾಷನಲ್ ಹೈವೇಯಿಂದ ಅದು ಕುಗ್ರಾಮವಾಗೇ ಬಿದ್ದಿತ್ತು 2005 ಇಸ್ವಿವರೆಗೂ. ಅವರು 2008ರಲ್ಲಿ ಗೆದ್ದವಾಗ ನಮ್ಮ ಗ್ರಾಮಕ್ಕೆ ಮಾಡಿರ್ತಕ್ಕಂಥ ಸೇವೆನ ನಾವು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಅದರ ಜೊತೆಗೆ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ದರು. ಆ ಸಮಯದೊಳಗಡೆ ನಮಗೆ ನಾರಾಯಣಸ್ವಾಮಿಯವರ ಕಡೆಯಿಂದ ಆಗಿರ್ಬೋದು, ಪ್ರಭಾಕರ್ ಅವರ ಕಡೆಯಿಂದ ಆಗಿರ್ಬೋದು, ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಸಹ ನಾರಾಯಣಸ್ವಾಮಿಯವರು ಎಂಥವರೇ ಆಗಿರಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ವಿನಃ ಜಾತಿವಾದ ಆಗಲಿ ಜಾತಿಗಳ ಬಗ್ಗೆ ಆಗಲಿ ಅವ್ರು ಯಾವತ್ತೂ ಭೇದ ಭಾವ ಮಾಡದೆ ಅವರು ಒಳ್ಳೆ ರೀತಿ ಒಳಗಡೆ ಎಲ್ಲರನ್ನೂ ನಡೆಸ್ಕೊಂಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗ ನಿಮಗೆ ವಂದಿಸ್ತೇನೆ. ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ಇವತ್ತು ಜನ್ಮದಿನದಂದು ಎಲ್ಲ ಕಾರ್ಯಕರ್ತರು ಅವರಿಗೆ ಶುಭಾಶಯನ್ನು ಕೊಡ್ತಾ, ನೇತೃತ್ವದಲ್ಲಿ ಮುಂದೆ ಎಲ್ಲ ಕಾರ್ಯಕರ್ತರ ಚುನಾವಣೆಗಳನ್ನು ಎದುರಿಸೋದಿದೆ. ಜೊತೆಗೆ ಅವರ ಆಶೀರ್ವಾದದೊಂದಿಗೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಗೆದ್ದು ನಾವು ಭಾರತೀಯ ಜನತಾ ಪಕ್ಷನ ಮತ್ತೆ ರಾಜ್ಯದಲ್ಲಿ ತರೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಲಿದ್ದೇವೆ. ಅದೇ ಜೊತೆಗೆ ಇವತ್ತು ನಾರಾಯಣಸ್ವಾಮಿ ಅವರಿಗೆ ಭಗವಂತನಲ್ಲಿ ಆರೋಗ್ಯ ಐಶ್ವರ್ಯವನ್ನು ನೀಡಿ ಮತ್ತಷ್ಟು ಕಾರ್ಯಕರ್ತರ ಜೊತೆ ಶಕ್ತಿ ತುಂಬುವಂಥ ಶಕ್ತಿ ನಾರಾಯಣಸ್ವಾಮಿ ಅವರಿಗೆ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆನೇಕಲ್ ತಾಲೂಕಿನ ಮಾಜಿ ಶಾಸಕರು, ಈ ರಾಜ್ಯದ ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರು, ಮಾಜಿ ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಿ ಅವರ ಒಂದು ಹುಟ್ಟುಹಬ್ಬ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲು ಒಂದು ಅವಕಾಶ ನೀಡಲಿ. ಈ ಕ್ಷೇತ್ರದ ಜನರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ, ದೈವಾನುಗ್ರಹ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಆನೇಕಲ್ ತಾಲೂಕಿನ ಮಾಜಿ ಶಾಸಕರಾದ ಮಾಜಿ MP ಲೋಕಸಭಾ ಕ್ಷೇತ್ರದ ಸದಸ್ಯರಾದ ನಾರಾಯಣಸ್ವಾಮಿ ಅವರಿಗೆ ಈ ದಿನ ಹುಟ್ಟುಹಬ್ಬದ ತಾಲೂಕಿನ ಎಲ್ಲ BJP ಮುಖಂಡರ ಸಮೇತ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ದೀರ್ಘಾವಧಿ ಆಯುಷ್ ಆರೋಗ್ಯ ಕೊಟ್ಟು 100 ವರ್ಷ ಬಾಳಲಿ ಅಂತ ಇನ್ನೊಂದು ಸಲ MLA ಆಗಿ ಮಂತ್ರಿಗಳಾಗಿ ನಮ್ಮ ಆನೇಕಲ್ ತಾಲೂಕಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈ ದಿನ ನಮ್ಮ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರು ಬರ್ತ್ಡೇ ಪ್ರಯುಕ್ತವಾಗಿ ನಮ್ಮ ವೈಯಕ್ತಿಕವಾಗಿ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಈ ದಿನ ಬಮೂಲ್ ಬೆಂಗಳೂರು ಡೈರಿಗೆ BG ಆಂಜನಪ್ಪನವರು ನಾಮಿನೇಷನ್ ಸಲ್ಲಿಸೋಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮ ಎ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಈ ದಿನ ನಾಮಿನೇಷನ್ ಹಾಕೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತೇನು ಬೆಂಗಳೂರು ಡೈರಿ ಚುನಾವಣೆ 25ನೇ ತಾರೀಕು ನಿಗದಿ ಆಗುತ್ತೆ. ನಾಳೆ ನಾಮಪತ್ರ ಕೊನೆಯ ದಿನ. ಇವತ್ತು ನಮ್ಮ ತಾಲೂಕಿಂದ ಫೈನಲ್ಗೆ 19ನೇ ತಾರೀಕು ತೀರ್ಮಾನ ಮಾಡ್ತಾರೆ. ಈಗ ಆಲ್ರೆಡಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಇವತ್ತು 16 ಲಕ್ಷ ಲೀಟ್ರ್ ಕರ್ನಾಟಕದಲ್ಲೇ ದೊಡ್ಡ ಹಾಲು ಒಕ್ಕೂಟ. 1965ರಲ್ಲಿ ಪ್ರಾರಂಭದ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಾರಂಭ ಮಾಡಿದಂಥ ಹಾಲು ಒಕ್ಕೂಟ ಇವತ್ತು ಎಮ್ಮರವರು ಬೆಳೀತೈತೆ. ಎಲ್ಲ ರೈತರಿಗೂ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಸೌಲಭ್ಯ ಸಿಗುವಂಥ ಒಕ್ಕೂಟ ಅಂದರೆ ಸಿಬ್ಬಂದಿಯವರಿಗಿರ್ಬೋದು, ರೈತರಿಗಿರ್ಬೋದು, ಅದು ಬೆಂಗಳೂರು ಹಾಲು ಒಕ್ಕೂಟ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ಕೊಡೋದಕ್ಕೆ ರೈತರಿಗೆ ಮತ್ತು ಸಿಬ್ಬಂದಿಯವರಿಗೆ ಮತ್ತು ಹಾಲು ಉತ್ಪಾದಕರಿಗೆ ಹೆಚ್ಚು ಅನುಕೂಲ ಮಾಡಬೇಕಂದ್ಬಿಟ್ಟು ಈಗ ಆಲ್ರೆಡಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದೀರಿ. ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು. ನನ್ನ ಕೈಯಲ್ಲಿ ಆದಷ್ಟು 15 ವರ್ಷದಿಂದ ಸತತವಾಗಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೇನೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಇದುವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಕ್ಕೂಟದಲ್ಲಿ ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ 5-6 ವರ್ಷದಲ್ಲಿ ಫಿನಾಮಿನಸ್ ಆಗಿ ಮಾಡಿದರು. ಇವತ್ತೂ ಸಹ ಎಲ್ಲ ಅಧ್ಯಕ್ಷರುಗಳು ನೀವೇ ನಿಲ್ಲಬೇಕಂದ್ಬಿಟ್ಟು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ.
ಆದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗ ಬಂದಿರೋಂಥ ಎಲ್ಲ ಕಾರ್ಯಕರ್ತರಿಗೂ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅವರು ಇವತ್ತು ಹುಟ್ಟುಹಬ್ಬ ಇತ್ತು, ಅವ್ರಿಗೂ ಸಹ ದೇವರು ಆರೋಗ್ಯ ಐಶ್ವರ್ಯ ಕಳಿಸಿರಿ. ಬಂದಿರೋಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ, ಅಧ್ಯಕ್ಷಗಳಿಗೂ ಮತ್ತು ಉಪಾಧ್ಯಕ್ಷಗಳಿಗೂ, ನಿರ್ದೇಶಕರಿಗೂ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾರಾಯಣಸ್ವಾಮಿ ಅವರ ಇವತ್ತು ಅವರು ಹುಟ್ಟುಹಬ್ಬ ಕಾರ್ಯಕ್ರಮ ನಮ್ಮ ತಾಲೂಕಿನ ಜನತೆ ಎಲ್ಲ ಕಡೆ ಕರೆದು ಅವರಿಗೆ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಇಟ್ಟುಕೊಂಡು ಮತ್ತು ಚಂದಾಪುರ ಸರ್ಕಾರದಲ್ಲಿ ಇವತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಿನ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಅದೇ ರೀತಿ ಅವರು ಸಹ ಎಲ್ಲ ಕಾರ್ಯಕರ್ತರನ್ನು ಆಶೀರ್ವಾದ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಮುಂಚೂಣಿ ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಹಿಂದೇನೂ ನಾಯಕರಾಗಿದ್ದರು, ಮಧ್ಯ ಸ್ವಲ್ಪ ಬಿಟ್ಟಿರೋದ್ರಿಂದ ಈಗ ಮುಂದೆ ನಾಯಕರಾಗಿ ಈ ತಾಲೂಕಿನ ಹಿಡಿತ ಸಾಧಿಸಲಿದ್ದಾರೆ. ಮುಂದೆ ಅವರಿಗೆ ಒಳ್ಳೆಯದಾಗಲಿ, ಮುಂದೆ ಅವರು ಶಾಸಕರಾಗಲಿ, ಈ ತಾಲೂಕಿನ ಜನತೆಗೆ ಒಳಿತನ್ನು ಬಯಸಲಿ. ನಾವು ಸಹ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಅವ್ರಿಗೆ ಅಂತಸ್ತು ಆರೋಗ್ಯ ಎಲ್ಲ ಕೊಡಲಿ, ಅವರ ಮನೆತನಕ್ಕೆ ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಆನೇಕಲ್ ತಾಲೂಕಿನ ಜನಪ್ರಿಯ ಮಾಜಿ ಮಂತ್ರಿಗಳು, ರಾಜ್ಯ ಮತ್ತು ಕೇಂದ್ರದ ಮಂತ್ರಿಗಳಾಗಿದ್ದವರು, ಜನಪ್ರಿಯ ಈಗ ಮಾಜಿ ಮಂತ್ರಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲಿ ಅಂತ ಕಳಕಳಿಯಾಗಿ ಮನವಿ ಮಾಡಿಕೊಟ್ಟು. ನಮ್ಮ ಆನೇಕಲ್ ನಗರದಲ್ಲಿ ಹುಟ್ಟಿ ಬೆಳೆದಂಥ ಎನ್ ನಾರಾಯಣಸ್ವಾಮಿಯವರ ಆನೇಕಲ್ ನಗರದ ಆನೇಕಲ್ ತಾಲೂಕಿನ ಶಾಸಕರಾಗಿ, ಕರ್ನಾಟಕದ ಮಾಜಿ ಸಚಿವರಾಗಿ, ಕೇಂದ್ರದ ಮಾಜಿ ಸಚಿವರಾಗಿ ನಾರಾಯಣಸ್ವಾಮಿಯವರು ಅನೇಕ ಕೆಲಸಗಳನ್ನು ಮಾಡಿ ದೀನದಲಿತರ ಬಡವರ ಪರವಾಗಿ ಇದ್ದಂಥ ಧೀಮಂತ ನಾಯಕರಂಥ ನಾರಾಯಣಸ್ವಾಮಿಯವರಿಗೆ ಇವತ್ತು ಹುಟ್ಟುದ ಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ. ನಮ್ಮ ಆನೇಕಲ್ ನಗರದಲ್ಲಿ ಇತಿಹಾಸ ಉಳ್ಳಂಥ ಒಂದು ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಮೇಲೆ ಶ್ರೀನಿಧಿ ವೈಭವ ಹೋಟ್ಲು ಚಂದಾಪುರದ ಸೂರ್ಯ ಸಿಟಿ ಹತ್ರ ಬಂದು ಎಲ್ಲ 3 ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ BJP ಮುಖಂಡರು, ಕಾರ್ಯಕರ್ತರು, ಎಲ್ಲ ಸದಸ್ಯರು ಮತ್ತು ನಮ್ಮ ಆನೇಕಲ್ಲು ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಂಥ ರಾಜಶೇಖರ ರೆಡ್ಡಿಯವರು, ಮುನ್ರಾಜುಗೌಡರು ಆನೇಕಲ್ ಮಂಡಲ, ಸರ್ಜಾಪುರ ಮಂಡಲ ಸುರೇಶ್ ರೆಡ್ಡಿಯವರು ಮತ್ತು ನಮ್ಮ ಚಂದಾಪುರ ಅತ್ತೆಮೇಲೆ ಮಂಡಲ ಮುನ್ರೆಡ್ಡಿಯವರು ಎಲ್ಲ ಸೇರಿಕೊಂಡು ಕಾರ್ಯಕರ್ತ ಬಂಧು ಮಿತ್ರರೊಂದಿಗೆ ಇವತ್ತು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ. ಈ ತಾಲೂಕಲ್ಲಿ ಬೆಳೆದಂಥ ನಾಯಕರು, ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಆನೇಕಲ್ ತಾಲೂಕಾಗ್ಬೋದು, ಇಡೀ ರಾಜ್ಯದಲ್ಲಾಗ್ಬೋದು, ಎಲ್ಲೋ ಒಂದು ಕಡೆಗೆ ಶಾಸಕರಾಗಿ ನಿಂತು ಗೆದ್ದು ಮುಖ್ಯಮಂತ್ರಿ ಆಗಲಿ, ಒಳ್ಳೆಯದಾಗಲಿ, ದೀನ ದಲಿತರಿಗೆ ಬಡವರ ಪರವಾಗಿ ಹೋರಾಟ ಮಾಡಲಿ ಅಂತ ಈ ಸಮಯದಲ್ಲಿ ಅವರಿಗೆ ಶುಭವನ್ನು ಕೋರ್ತೇನೆ. ಭಗವಂತ ಆರೋಗ್ಯ ಕೊಡಲಿ, ಎಲ್ಲ ಒಳ್ಳೆಯದಾಗಲಿ. ಕಾರ್ಯಕರ್ತರು, ಮುಖಂಡರು ಯಾವಾಗ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಮಾಜಿ ಕೇಂದ್ರ ಸಚಿವರು, ಆನೇಕಲ್ನ ಅಣ್ಣ ಅಂತ ಹೆಸರುವಾಗಿರ್ತಕ್ಕಂಥ ಶ್ರೀಯುತ ನಾರಾಯಣಸ್ವಾಮಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಗಳನ್ನು ನೀಡಿ ಕರುಣಿಸಲಿ. ಅವರಿಗೆ ಈ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಭಗವಂತ ಅನುವು ಮಾಡಿಕೊಡಲಿ ಅಂತೇಳಿಬಿಟ್ಟು ಈ ಮೂಲಕ ಎಲ್ಲ ಸಾರ್ವಜನಿಕರ ಮತ್ತು ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾಯಕರು ಎ ನಾರಾಯಣಸ್ವಾಮಿ ಒಬ್ಬ ಸಾಮಾನ್ಯದ ಕಾರ್ಯಕರ್ತರಾಗಿ, ಕೌನ್ಸಿಲರ್ ಆಗಿ, ಈ ರಾಜ್ಯದ 2 ಖಾತೆ ಸಚಿವರಾಗಿ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಇವತ್ತು ಧೀಮಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಪ್ರಭು ಶ್ರೀರಾಮಚಂದ್ರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಜಮ್ಮು ಮತ್ತು ಕಾಶ್ಮೀರ ಭಾರತ ದೇಶದ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ ಭಾರತ ದೇಶದ ಸಿಂಧೂರ. ಆನೇಕಲ್ ಡಾಕ್ಟರ್ ನಾರಾಯಣಸ್ವಾಮಿ ಆನೇಕಲ್ ಸಿಂಧೂರ. ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತೀವಿ. ಎಲ್ಲ ಕಾರ್ಯಕರ್ತರುಗಳೇ